ರಾಜ್ಯದ ಅಂದ್ರೆ ಕರ್ನಾಟಕ ರಾಜ್ಯ ಹೇಗಿರುತ್ತೆ, ಬಿಹಾರ ರಾಜ್ಯದಿಂದ ಅವರು ಮೊದಲು ಅಸೆಂಬ್ಲಿಗೆ ಅಂದ್ರೆ ವಿಧಾನಸಭೆಗೆ ಎಲೆಕ್ಟ್ ಆಗ್ತಾರೆ, ನಾಮಿನೇಟ್ ಆಗ್ತಾರೆ. ಬ್ರಿಟಿಷರ ಕೇಂದ್ರ ಸರ್ಕಾರ ಇದ್ದಾಗ ನಾಮಿನೇಟ್ ಆಗ್ತಾರೆ. 10 ವರ್ಷ ಶಾಸಕರಾಗಿ ಸೇವೆ ಮಾಡ್ತಾರೆ. ತದನಂತರ 50 ವರ್ಷಗಳ ಕಾಲ ಕೇಂದ್ರದ ಮಂತ್ರಿ ಮಂಡಲದಲ್ಲಿ ಎಲ್ಲ ಇಲಾಖೆಗಳನ್ನ ರಕ್ಷಣಾ ಸಚಿವರಾಗಿ 2 ಸತಿ, ಕಾರ್ಮಿಕ ಸಚಿವರಾಗಿ, ರೈಲ್ವೆ ಸಚಿವರಾಗಿ, ಆಹಾರ ಮತ್ತು ಕೃಷಿ ಸಚಿವರಾಗಿ, ಈ ರೀತಿಯ ಮತ್ತೆ ರೈಲ್ವೆ ಮತ್ತೆ ಮಾಹಿತಿ ತಂತ್ರಜ್ಞಾನ ಇತರ ಎಲ್ಲ ಇಲಾಖೆಗಳನ್ನ ಅಲಂಕರಿಸುವಂತ ಆ ಜವಾಬ್ದಾರಿನ ಅಲಂಕರಿಸುವಂತ ಒಂದು ಹುದ್ದೆ ಕುತ್ಕೋತಾರೆ ಅಂದ್ರೆ ಅದು ಅವರ ಅರ್ಹತೆನ, ವಿದ್ಯೆನ, ಸಂಸ್ಕಾರನ, ಅಸ್ಪೃಶ್ಯರು ಅಂತ ಪದೇ ಪದೇ ಮಾತಾಡ್ತಾನೆ ಇರ್ತೀವಿ. ಆ ಕಾಲದಿಂದ ಈ ಕಾಲವರೆಗೂ ಮಾತಾಡ್ತಾ ಇದ್ದೀವಿ. ವಿದ್ಯೆಗೆ ಅಸ್ಪೃಶ್ಯತೆ ಇದೆಯಾ? ಗುಣಕ್ಕೆ ಅಸ್ಪೃಶ್ಯತೆ ಇದೆಯಾ? ಪ್ರತಿಯೊಂದು ವಿಚಾರನೂ ನಾವು ಅವ್ರು ಯಾವ ರೀತಿ ಒಂದು ಮಂತ್ರಿ ಮಂಡಲದಲ್ಲಿ ಒಂದು ಜವಾಬ್ದಾರಿನ ಅಲಂಕರಿಸುವಾಗ ಅಸ್ಪೃಶ್ಯತೆಯನ್ನ ನೋಡಿದಾರ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ಇವತ್ತಿನ ಕಾಲದಲ್ಲಿ. ಯಾಕಂದ್ರೆ ನಾವು ನಡ್ಕೊಳ್ಳುವಂತ ರೀತಿಗಳು ನಮ್ಮನ್ನ ಇವತ್ತು ಬದಲಾವಣೆ ಮಾಡ್ತಾರೆ. ಅವತ್ತು ಅವರೆಲ್ಲ ತನ್ನ ಓದಿನ ವಯಸ್ಸಿನಲ್ಲೂ ಕೂಡ ಆತರ ಎಲ್ಲ ನೋಡ್ಕೊಂಡು ಬಂದ್ರು. ಅವರಿಗೆ ವಿದ್ಯೆಯನ್ನು ಕಲಿಸಿರುವಂತಹ ಬ್ರಾಹ್ಮಣ ಶಿಕ್ಷಕರು ತ್ರಿಪಾಠಿ ಅಂತ ಶಿಕ್ಷಣ ಕೊಡಿಸ್ತಾರೆ. ಯಾಕೆ ಶಿಕ್ಷಣ ಕೊಡಿಸ್ತಾರೆ? ಬ್ರಾಹ್ಮಣ ಶಿಕ್ಷಕರು ಅವರಿಗೆ ಶಿಕ್ಷಣದ ಬಗ್ಗೆ ಪ್ರೋತ್ಸಾಹ ಯಾಕೆ ಕೊಡ್ತಾರೆ? ಅಸ್ಪೃಶ್ಯರಲ್ಲ, ಪ್ರೋತ್ಸಾಹ ಕೊಡದೇನೂ ಇರ್ಬೋದಾಗಿತ್ತಲ್ಲ. ಅಂದಿನ ಕಾಲದಲ್ಲೂ ಕೂಡ ಅದನ್ನ ಮೀರಿ ನಡೆಯುವಂತ ಶಿಕ್ಷಕರು, ಗುರುಗಳು ಎಲ್ಲಿಂದ ನಿಂತಿದ್ದಾರೆ. ಸಮಾಜದ ಚಿಂತನೆ, ಸಮಾಜಕ್ಕೆ ಸುಧಾರಣೆಗಳನ್ನ ತರುವಂತ ಆಲೋಚನೆಗಳು ಎಲ್ಲಿಂದ ಸೃಷ್ಟಿಯಾಯಿತು? ಎಲ್ಲಿ ಅಸ್ಪೃಶ್ಯತೆ ಅದರ ಅಟ್ಟಹಾಸ ನಡೀತಾ ಇತ್ತು, ಆ ದಿನಗಳಲ್ಲೇ ಅದನ್ನ ಕಡಿವಾಣ ಹಾಕ್ಬೇಕು ಅಂತ ವಿದ್ಯಾವಂತರು ಸಮಾಜಕ್ಕೆ ಉತ್ತಮವಾಗಿರುವಂತ ಕೊಡುಗೆಯನ್ನು ಕೊಡಬೇಕು ಅನ್ನುವಂತ ಗುಣಗಳಿರುವಂತ ಮಹನೀಯರೆಲ್ಲರೂ ಕಾರಣೀಭೂತರಾಗಿರ್ತಾರೆ. ಅದಾದ್ಮೇಲೆ ಸಂವಿಧಾನ ಎಲ್ಲ ಸಮಾಜದ ವರ್ಗದವರಿಗೂ ಕೂಡ ನ್ಯಾಯವನ್ನ ಕೊಡುವಂತ ಸಂವಿಧಾನನ ರಚನೆ ಮಾಡಿದರೆ ಅದನ್ನ ಬರೆದಿಟ್ಕೊಂಡಿದ್ವಿ. ಸಂವಿಧಾನ ಒಂದು ಸಮುದಾಯಕ್ಕೆ, ಒಂದು ಕುಲಕ್ಕೆ, ಒಬ್ಬ ಜಾತಿಗೆ ಸೀಮಿತವಾಗಿರುವಂತ ಸಂವಿಧಾನ ಅಲ್ಲ. ಇಡೀ ಭಾರತ ದೇಶದ ಮನುಕುಲನ ಬೆಳೆಸಲಿಕ್ಕೆ, ಉದ್ಧಾರ ಮಾಡಲಿಕ್ಕೆ, ಸಮಾನತೆಯನ್ನ ನೋಡ್ಲಿಕ್ಕೋಸ್ಕರ ಮತ್ತೆ ಅದರ ಅಂಗವಾಗಿ ಕೂಡ ಕೆಲಸ ಮಾಡ್ತಾ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೊಬೇಕಾಗುತ್ತೆ. ಗಣಿತದಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದಾಗ ಯಾವುದೇ ಒಂದು ಅಧಿಕಾರನ ಅರ್ಹತೆಯಿಂದ ಅವರು ಅಲಂಕಾರ ಮಾಡಿದ್ದಾರೆ, ಜವಾಬ್ದಾರಿನ ಅಲಂಕರಿಸಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಒಂದು ಸತ್ಯನ, ಒಂದು ವಿದ್ಯೆಗೆ ಅಸ್ಪೃಶ್ಯತೆ ಇಲ್ಲ, ಗುಣಕ್ಕೆ ಅಸ್ಪೃಶ್ಯತೆ ಇಲ್ಲ. ತಾರತಮ್ಯನ ನಾವು ಬಿಡೋದನ್ನ ಕಲಿಬೇಕಾಗತ್ತೆ. ನಮ್ಮಲ್ಲಿ ಕೆಲವೊಂದು ತಿಳುವಳಿಕೆ, ಜ್ಞಾನ, ಅರಿವು, ಜಾಗೃತಿ ಮತ್ತೆ ಅರಿವು ಎರಡೂ ಮುಖ್ಯ ಆಗುತ್ತೆ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆನ ಮತ್ತೆ ನಗರಸಭೆ ಸಿಬ್ಬಂದಿನ ನಾನು ಹೇಳ್ತೀನಿ. ಇಂಥ ಕಾರ್ಯಕ್ರಮ ಇದ್ದಾಗ ಇದನ್ನ ಹೇಳಿಕೆ ಅವರೆಲ್ಲೂ ಕೂಡ ಅವ್ರ ಇಡೀ ಜೀವನನ ಸಮಾಜ, ಅಸ್ಪೃಶ್ಯತೆ ಅನ್ನೋ ಎರಡೂ ಪದನ ದೂರ ಇಟ್ಟು ದೇಶದ ಕಷ್ಟ ಸ್ಥಿತಿಯಲ್ಲಿ ಅವಾಗ ಭಾರತ ದೇಶ ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತಾ ಇರುತ್ತೆ. ರಕ್ಷಣಾ ಸಚಿವರಾಗಿ ಒಬ್ಬ ಅಸ್ಪೃಶ್ಯ ಮಂತ್ರಿಗಳನ್ನ ಅಲ್ಲಿ ಕಳಿಸಿದಾಗ ಅವ್ರನ್ನ ಗೆಲ್ಸ್ಕೊಂಡ್ ಬರೋವಂಥದ್ದೇ ಆಗಿರ್ತಾರ ಅಥವಾ ಪದೇ ಪದೇ ನಾನು ಅಸ್ಪೃಶ್ಯನ ಅಲ್ವಾ, ನನ್ಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ, ಎಲ್ಲಿ ಕೂರಿಸಿದ್ದಾರೆ, ನನ್ನನ್ನು ಫೋನ್ ಮಾಡಿ ಕರೆದ್ರ ಪ್ರಧಾನ ಮಂತ್ರಿಗಳು, ನನ್ಗೆ ಫೋನ್ ಕರೆದ್ರ ನಿನ್ ಜವಾಬ್ದಾರಿ ಹೋಗು, ನೀನ್ ಹೋಗಿ ಗೆಲ್ಸು, ಆತರ ಎಲ್ಲ ಮಾತು ಇಲ್ಲ. ಯೋಧರ ಜೊತೆ ನಿಂತ್ಕೊಂಡು ಅವರಿಗೆ ಸ್ಫೂರ್ತಿ ತುಂಬಿ ಯಾವ ರೀತಿ ನೀವು ಯುದ್ಧ ಮಾಡ್ಬೇಕು ಅಂತ ಅವ್ರ ಜೊತೆ ಒಡನಾಟ ಬೆಳೆಸ್ಕೊಂಡು, ಯಾಕೆ ಅವ್ರು ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿಲ್ಲ? ಯಾಕೆ ಅವ್ರ ಜವಾಬ್ದಾರಿಯನ್ನ ಮಾಡೋದಕ್ಕೆ ಮುಂದೆ ಆದ್ರು ಗೆದ್ಕೊಂಡು ಬರ್ತಾರೆ. ಶತ್ರು ದೇಶನ ಗೆಲ್ಸೋಂತ ಶಕ್ತಿ ತುಂಬುವಂತ ಪಾತ್ರನ ವಹಿಸ್ತಾರೆ. ಅವತ್ತು ಭಾರತ ಗೆಲ್ಲುತ್ತೆ, ನಮ್ಮ ದೇಶ ಗೆದ್ಕೊಂಡು ಬರುತ್ತೆ. ಬಾಂಗ್ಲಾಗೆ ಸ್ವತಂತ್ರ ಕೊಡುವಂತ ಪ್ರಯತ್ನದಲ್ಲಿ ರಕ್ಷಣಾ ಸಚಿವರಾಗಿ ತಮ್ಮದೇ ಆದ ಕೊಡುಗೆನ ಅವತ್ತಿನ ಅಧಿಕಾರದಲ್ಲಿದ್ದಂತ ನೆಹರು ಕ್ಯಾಬಿನೆಟ್ ಎಲ್ಲ ಅವರಿದ್ದಾಗ ಅಂತ ಒಂದು ಸೇವೆಯನ್ನ ಮಾಡಿ ಇವತ್ತು ಕೂಡ ರಕ್ಷಣಾ ಸಚಿವರಾಗಿದ್ದಾರೆ ಅಂದಾಗ ಅವರು ಯೋಧರ ಜೊತೆ ಇರುವಂತ ಒಡನಾಟನ ತೋರಿಸ್ತಾರೆ. ಅದನ್ನ ನೀವು ತಿಳ್ಕೋಬೇಕು. ಪೌರ ಕಾರ್ಮಿಕರು ನಮ್ಮ ದೇಶದ ಯೋಧರು. ಸ್ವಚ್ಛತೆಗೆ ಕೊಡುವಂತ ಜವಾಬ್ದಾರಿ, ಸ್ವಚ್ಛತೆಗೆ ಅವರನ್ನ ತೊಡಗಿಸ್ಕೊಂಡು ಅವರು ಅವ್ರ ಕುಟುಂಬದವರು ತಮ್ಮ ಇಡೀ ಜೀವನನ ಹುಡುಪಾಗಿಡ್ತೀರ. ಕೆಲಸ ಅಂತ ಮಾಡಲ್ಲ, ಅದು ನಮ್ಮ ಜವಾಬ್ದಾರಿ ಅಂತ ಮಾಡ್ತಾ ಬರ್ತೀರ. ಆಗತ್ತೆ ಕೆಲವೊಂದು ಅವಮಾನ ಆಗತ್ತೆ, ಕಷ್ಟ ಆಗುತ್ತೆ. ಕೆಲಸ ಮಾಡೋಗೆ ಯಾವಾಗೂ ಒಂದೇ ತರ ಕೆಲಸ ಮಾಡಿ ಅಂದ್ರೆ ನಮ್ಗೆ ಮೈಗೆ ಹಿಂಸೆನೂ ಆಗತ್ತೆ.
ವೃತ್ತಿ, ನಮ್ಗದು ದೇವ್ರು, ಅದು ನಮ್ಗೆ ಅನ್ನ ಕೊಡುತ್ತೆ, ಅದೇ ನಮ್ಮ ಜೀವನ ಅಂದಾಗ ನಮ್ಗೆ ಅಸೂಯೆ, ಆ ಬೇಜಾರು ಅನ್ನೋದು ಬರಲ್ಲ. ಅದನ್ನ ನಾವು ಮೈಗೂಡಿಸ್ಕೊಳ್ಳುವಂಥದ್ದು ಕಲಿಬೇಕು. ಯಾರು ದುಡಿದು ತಿಂತಾರೆ ಅವ್ನು ಯಾರಿಗೂ ಕೀಳಲ್ಲ, ಕಡಿಮೆನೂ ಅಲ್ಲ. ನಿನ್ನ ಅನ್ನ ನೀನ್ ದುಡ್ಡು ತಿಂದಾಗ ನೀನ್ ಯಾರಿಂದ ಕಡಿಮೆ ಆಗಕ್ಕಾಗತ್ತೆ? ನೀನ್ ಭಿಕ್ಷೆ ಬೇಡಲ್ಲ, ಒಬ್ಬನ್ ಯಾಮಾರ್ಸ್ ತಿನ್ನಲ್ಲ, ಒಬ್ಬನ್ ಮೋಸ ಮಾಡ್ಕೊಂಡು ಹೋಗಿ ನಿನ್ ಕುಟುಂಬನ ಸಾಕಲ್ಲ, ಅವಾಗ ನೀನ್ ಎಲ್ಲರಿಗಿಂತ ಉತ್ತಮ. ನೀನ್ ದೇವ್ರಿಗೆ ಹತ್ರ ಕಾಯಕ ನಂಬಿದ್ಯಾ? ದೇವ್ರ ಹಾಗೆ ಹೇಳುತ್ತೆ, ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಓದಿದ್ವಿ, ಕಾಯಕವೇ ಕೈಲಾಸ ಅಂದ್ರೆ ಏನ್ ನೀನ್ ವೃತ್ತಿ ಮಾಡ್ತೀಯ ಅದನ್ನ ಶ್ರದ್ಧೆಯಿಂದ ಮಾಡು, ಅದೇ ನಿನ್ ದೇವ್ರು, ಅದೇ ದೇವ್ರ ಕೆಲಸ ಅಂತ. ಇವನ್ನ ನಾವು ಮೈಗೂಡಿಸ್ಕೊಳ್ದೆ ಮಾತಾಡ್ತೀವಿ. ಪುಸ್ತಕದಲ್ಲೇ ಬೇರೆ ಇದೆ, ಚರಿತ್ರೆನೇ ಬೇರೆ ಇದೆ, ನಮ್ಮ ನಡವಳಿಕೆಗಳೇ ಬೇರೆ ಆಗ್ತಾ ಇದೆ. ಅದನ್ನ ನೀವು ತಿದ್ದಿ ತಿಳುವಳಿಕೆಯಿಂದ ನಡೀದೇ ಹೋದ್ರೆ ಮುಂದೆ ಸಮಾಜಕ್ಕೆ ನಾವು ಏನೋ ಒಳ್ಳೆ ಮೆಸೇಜ್ ಅನ್ನ ಕೊಡಕ್ಕಾಗಲ್ಲ. ಇದೇ ತಾರತಮ್ಯನೇ ಉಳ್ಕೊಳ್ಳುತ್ತೆ. ಇದೇ ನಮ್ಮ ಮನಸ್ಸು ವಿಶಾಲವಾಗಿ ಯೋಚನೆ ಮಾಡಲ್ಲ. ವಿಶಾಲವಾಗಿರೋ ಯೋಚನೆ ಬರದೇ ಇದ್ದಾಗ ಇಂಥಲ್ಲೇ ಬಂದು ನಮ್ಮನ್ನು ಭೂತ ತರ ನಮ್ಮ ಮನಸ್ಸನ್ನ, ನಮ್ಮ ತಲೆಯಲ್ಲಿರುವಂತದನ್ನ ತುಂಬಿಕೊಳ್ಳುತ್ತೆ. ಅದು ಯಾವುದು ಉತ್ತಮವಾಗಿರುವಂತ ಭವಿಷ್ಯನ ತುಂಬಿಕ್ಕಾಗಲ್ಲ. ಸಮಾಜ ಕಲ್ಯಾಣ ಇಲಾಖೆಯವರು ಸರ್ಕಾರದ ಯೋಜನೆಗಳು ವಿಶೇಷವಾಗಿ ಪೌರ ಕಾರ್ಮಿಕರ ಮಕ್ಕಳಿಗೆ ಮತ್ತೆ ಸ್ಕಾಲರ್ಶಿಪ್ ಮಾಡಿ ಸರ್. ಪ್ರತಿ ವರ್ಷನೂ ಇವರಿಗೆ ಅದರ ಯೋಜನೆಗಳು ಅವ್ರ ಮನೆ ಬಾಗಿಲು ಮುಟ್ಬೇಕು. ಅವ್ರ ಮಕ್ಕಳು ಏನೋ ಓದ್ತಾ ಇರ್ತಾರೆ, ಆ ಸ್ಕಾಲರ್ಶಿಪ್ ಇಂದ ಫೀಸ್ ಕಟ್ಟೋರ್ಸದ್ದು, ಸ್ಕಾಲರ್ಶಿಪ್ ಆ ಮಕ್ಕಳಿಗೆ ಆ ಕಾರ್ಯಕ್ರಮ ಆಗಲಿ. ಈ ವೇದಿಕೆ ಕಾರ್ಯಕ್ರಮನೇ ಮಾಡಬೇಡಿ, ಆ ದಿನ ಅವ್ರನ್ನ ಸಡಗರವಾಗಿ ಅವ್ರ ಮಕ್ಕಳ ಜೊತೆ ಬನ್ನಿ ಅಂತ, ಅವರಿಗೆ ಸರ್ಕಾರದ ಯೋಜನೆಗಳು ಮುಟ್ಟುತ್ತಾ ಅಂತ ಹೇಳಿಕ್ಕೆ ನಿಮ್ಮ ಮಕ್ಕಳ ಜೊತೆ ಬನ್ನಿ ಅಂತ, ನಿಮ್ಮ ಕುಟುಂಬದ ಜೊತೆ ಬನ್ನಿ ಅಂತ ಒಂದು ನೀಟಾಗಿ ಅವ್ರಿಗೆ ಲಂಚ್ ಆರ್ಗನೈಸ್ ಮಾಡಿ, ಸಮಾಜ ಕಲ್ಯಾಣದ ಇಲಾಖೆ ಕಾರ್ಯಕ್ರಮಗಳಲ್ಲಿ ಅವರು ಸರ್ಕಾರದ ಯೋಜನೆ ಲಾಭ ಪಡೆದಿದಾರ, ಮನೆ ಸಿಕ್ಕಿದ್ಯಾ, ಕೆಲಸ ಸಿಕ್ಕಿದ್ಯಾ, ಮಕ್ಕಳು ಓದೋದಕ್ಕೆ ಏನಾದ್ರು ಒಂದು ಸ್ಕಾಲರ್ಶಿಪ್ ಸಿಕ್ಕಿದ್ಯಾ, ಇಂಥದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಅವ್ರ ಜೊತೆ ಒಳ್ಳೆ ಖುಷಿಯಾಗಿ ಅದನ್ನ ಕಳೀರಿ. ಮತ್ತೆ ಅವ್ರು ಆ ಥರದ್ದೆಲ್ಲ ಅವಾಗ ಅವರಿಗೆ ಆ ತಿಳುವಳಿಕೆ ಬರುತ್ತೇನೋ, ಆ ಮನಸ್ಸಿಂದ ತಿಳಿ ಆಗುತ್ತೇನೋ. ಏನೇ ಇದ್ರು ನಾವು ಹೋರಾಟ ಮಾಡಿ ಸಿಕ್ಕಿದೆ, ಗಲಾಟೆ ಮಾಡಿ ಸಿಕ್ಕಿದೆ, ಕೆಲಸ ಮಾಡಿ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಅದು ಅವರನ್ನ ಬಹಳ ತಿದ್ದುತ್ತೆ. ಮತ್ತೆ ಅವ್ರ ಮಕ್ಕಳಿಗೆ ಉತ್ತಮವಾಗಿರುವಂತ ವಿದ್ಯಾಭ್ಯಾಸಕ್ಕೆ ನಮ್ಮ ಹಂತದಲ್ಲಿ, ಸರ್ಕಾರದ ಹಂತದಲ್ಲಿ, ನಗರಸಭೆ ಹಂತದಲ್ಲಿ ಏನೆಲ್ಲ ಕಲ್ಯಾಣ ಕಾರ್ಯಕ್ರಮಗಳಿದಾವೆ ಅದರ ಫಲ ಅವರಿಗೆ ಸಿಗ್ತಾ ಇದೆ, ಮಕ್ಕಳಿಗೆ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಪ್ರತಿ ಹಂತದಲ್ಲೂ ಕಳೆದ ವರ್ಷ ಯಾರು ತಗೊಂಡಿದ್ದೀರಾ, ಈ ವರ್ಷ ಯಾರು ತಗೋತಾ ಇದ್ದೀರಾ ಅನ್ನೋ ಮಾಹಿತಿ ಕೊಟ್ಟು, ಅವ್ರಿಗೆ ಉತ್ಸಾಹ ಕೊಟ್ಟು, ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆನ್ ತಟ್ಟುವಂತ ಕೆಲಸ ಮಾಡಿ. ವೇದಿಕೆ ಕಾರ್ಯಕ್ರಮನೇ ಮಾಡಬೇಡಿ, ಕೆಲವೊಂದು ನಾಯಕರ ಕಾರ್ಯಕ್ರಮನ ವಿಚಾರ ವೇದಿಕೆ, ಜಾಗೃತಿ ತರುವಂಥದ್ದು, ಸಮಾಜ ಕಲ್ಯಾಣ ಇಲಾಖೆಯ ಸುಧಾರಣೆಗಳೇನಾಗಿದ್ದಾರೆ, ಅವ್ರು ಯಾವ ರೀತಿ ಕಾರಣ, ಆಮೇಲೆ ಕಾರ್ಮಿಕ ಇಲಾಖೆಯ ಜವಾಬ್ದಾರಿಯನ್ನ ತಗೊಂಡಾಗ ಕಾರ್ಮಿಕರಿಗೆ ಏನು ವಿಮೆ ಮಾಡಿಸ್ಬೇಕು, ಯಾವ ತರ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋದನ್ನೆಲ್ಲಾನು ಕೂಡ ಸುಧಾರಣೆಗಳನ್ನ ತಂದಿದ್ದಾರೆ. ಒಂದು ಹಂತದಲ್ಲಿ ದೇಶ ಆಹಾರ ಧಾನ್ಯಗಳು ಕಡಿಮೆ ಆದಾಗ ಬಹಳ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇತ್ತು. ನಮ್ಮ ಇಡೀ ದೇಶ ಉಪವಾಸ ಅಥವಾ ಆಹಾರ ಧಾನ್ಯಗಳ ಕೊರತೆ ಆದಾಗ ಹಸಿವಿನಿಂದ ಸಾಯುವಂತವ್ರು ಆಗ್ತಾ ಇದ್ರು. ಅವಾಗ ಮನೆಯಲ್ಲಿ ವಯಸ್ಸಾಗಿರೋರು ಒಂದೊತ್ತು ಊಟ ಮಾಡಿ, ಚಿಕ್ಕ ಮಕ್ಕಳು ಉಳ್ಕೊಳ್ಳಿ ಅಂದ್ಬಿಟ್ಟು ಎರಡೊತ್ತು ಊಟ ಚಿಕ್ಕವರು ವಯಸ್ಸಲ್ಲಿರೋರು ಊಟ ಮಾಡ್ಲಿ ಅನ್ನುವಂತ ಯೋಚನೆ ಮಾಡುವಂತಾಗ ಅವರು ಒಂದು ಮುಂದೆ ಆಲೋಚನೆ ಬಂದು ಕೃಷಿಯಲ್ಲಿ ವೈಜ್ಞಾನಿಕ ತಂತ್ರಜ್ಞಾನವನ್ನ ಬಳಸಿ ಯಾವ ರೀತಿ ಹಸಿರು ಧಾನ್ಯಗಳಂದ್ರೆ ಆಹಾರ ಧಾನ್ಯಗಳನ್ನ ನಾವು ಯಾವ ರೀತಿ ಜಾಸ್ತಿ ಮಾಡ್ಬೋದು, ದ್ವಿಗುಣ ಮಾಡ್ಬೋದು ಅನ್ನುವಂತ ಆಲೋಚನೆ ತಂದಾಗ ಅವರಲ್ಲಿ ಅಂತ ಒಂದು ಬದಲಾವಣೆ, ಅವ್ರ ಬುದ್ಧಿಶಕ್ತಿ, ಸುಧಾರಣೆಗಳು ಕೃಷಿಯಲ್ಲಿ, ತಂತ್ರಜ್ಞಾನಕ್ಕೆ, ಆಹಾರದಲ್ಲಿ ಅದರ ಆಲೋಚನೆಗಳು ಬಂದಿದ್ರಿಂದ ನಮ್ಮಲ್ಲಿ ಇವತ್ತುವರೆಗೂ ಅಂತ ಕಷ್ಟದ ಪರಿಸ್ಥಿತಿ ಇಲ್ಲ. ಒಂದು ಕಾಲ ಇತ್ತು, ಒಂದು ದಿನದಲ್ಲಿ ಒಂದೊತ್ತೇ ಊಟ ತಿನ್ನುವಂತ ಪರಿಸ್ಥಿತಿ ಬಂದಿತ್ತು. ಬಡವರಾಗಲಿ ಇರೋರಾಗಲಿ ಆಹಾರ ಧಾನ್ಯಗಳ ಕೊರತೆ ಇತ್ತು. ಅಂತ ಪರಿಸ್ಥಿತಿಯನ್ನು ಕೂಡ ಸುಧಾರಿಸಿದ್ದಾರೆ. ತುರ್ತು ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ಅದರ ಜೊತೆಯಲ್ಲಿ ಗರೀಬಿ ಹಟಾವೋ ಅನ್ನೋ ಇದರಲ್ಲೆಲ್ಲ ಅವರು ಹೋರಾಟ ಮಾಡಿ ಬೆಂಬಲಿಸಿ, ಅಂದ್ರೆ ಬಡತನನ ನಿರ್ಮೂಲನೆ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಅವ್ರಿಗೆ ಕಳಕಳಿ ಇತ್ತು. ಸಮಾಜ ಅನ್ನೋದ್ರ ಜೊತೆ ದೇಶ ಅಭಿವೃದ್ಧಿ ಆದ್ರೆ ಪ್ರತಿಯೊಬ್ಬರು ಅಭಿವೃದ್ಧಿ ಆಗ್ತೀವಿ ಅನ್ನುವಂತ ಚಿಂತನೆಯಲ್ಲಿ ಬದುಕಿದ್ದಾರೆ ಅವರು. ಯಾರು ದೇಶದ ಬಗ್ಗೆ ಚಿಂತೆ ಮಾಡ್ತೀವಿ, ದೇಶನ ಅಭಿವೃದ್ಧಿ ಮಾಡ್ತೀವಿ, ದೇಶನ ಅಭಿವೃದ್ಧಿ ಪಥದ ಕಡೆ ನಡೆಸ್ತೀವಿ, ಸುರಕ್ಷತೆ ಇರ್ಬೋದು, ದುಡಿಮೆ ಇರ್ಬೋದು, ಸದಾಕಾಲ ದೇಶನ ರಕ್ಷಣೆ ಮಾಡ್ತೀವಿ, ಅದು ನಮ್ಮನ್ನ ರಕ್ಷಣೆ ಮಾಡುತ್ತೆ, ನಾವು ಬೆಳಿತೀವಿ, ದೇಶ ಬೆಳೆದಿದೆ ನಾವು ಬೆಳಿತೀವಿ, ದೇಶದ ರಕ್ಷಣೆ ಆದ್ರೆ ನಮ್ಮ ರಕ್ಷಣೆ ಆಗುತ್ತೆ ಅನ್ನುವಂತ
ಮನಸ್ಸಿಗೆ ಏನ್ ಸರಿ ಅನ್ಸುತ್ತೋ ಆ ರೀತಿ ನಡೆದ್ರೆ ಅದು ಕಾರ್ಯಕ್ರಮ ಆಗಲ್ಲ, ಅದು ವಿಚಾರವಂತಿಕೆ ಆಗಲ್ಲ. ಏನ್ ಜಾಗೃತಿ ಅವಶ್ಯಕತೆ ಇದೆ, ನಿಮ್ಮ ಸರಿ ತಪ್ಪುಗಳಿಗೆ ಕಷ್ಟಗಳಿಗೆ ನಾವು ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ತಿದ್ದುಕೊಂಡು ನಡೆಯುವಂಥದ್ದೇ ಮಾನವೀಯತೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಏನೋ ಒಂದು ನೋವು ನನ್ಗೆ ಅರ್ಥ ಆಗದೆ ಇರ್ಬೋದು, ಆ ನೋವು ನಿಮ್ಗೆ ಯಾವ ರೀತಿ ಹೇಳ್ಕೋಬೇಕು ಅಂತ ಗೊತ್ತಾಗಿರಲ್ಲ, ಯಾವ್ದು ವೇದಿಕೆ ಸಿಕ್ಕಿರಲ್ಲ. ಅದರಿಂದ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಇಂಥವಾಗಬೇಕು. ವೇದಿಕೆ ಕಾರ್ಯಕ್ರಮಗಳನ್ನ ಕೆಲವೊಂದು ಮಾಡಲೇಬಾರದು. ಅವನ್ನ ಕರೆದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಓದ್ಕೊಂಡಿದ್ದೀರಾ, ಓದಿ ಯಾವ್ಯಾವ ಉತ್ತಮವಾಗಿರುವಂತಹ ವಿದ್ಯಾಭ್ಯಾಸ ಸಿಕ್ಕಿರೋದ್ರಿಂದ ಅವಕಾಶಗಳು ಸಿಗತ್ತೆ, ಎಲ್ಲಿ ಅವರು ಅದನ್ನ ಪ್ರಯತ್ನ ಮಾಡಬೇಕು, ಎಕ್ಸಾಮ್ಸ್ ಬರಬೇಕು, ಟ್ರೈನಿಂಗ್ ತಗೋಬೇಕು, ಇಂಥ ವಿಚಾರದಲ್ಲಿ ನಿಮಗೆ ಕಳಕಳಿ ಇದೆ. ಆದ್ರೆ ಅದನ್ನ ಅರ್ಥ ಮಾಡಿಸಿ ನೀವು ಅವ್ರನ್ನ ಕರೆದು ಒಂದು ದಿನ ಪರವಾಗಿಲ್ಲ, ಒಂದು ಗಂಟೆ ಕೆಲಸ ಕಡಿಮೆ ಮಾಡಿ, ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ. ಇವತ್ತು ಕೆಲಸ ಮಾಡಿ ಅಂತ ಹೇಳೋ ಅವಶ್ಯಕತೆ ಬೇಡ. ಇವತ್ತು 2 ಗಂಟೆ ಕಾಲ ಇದ್ರ ಬಗ್ಗೆ ತಿಳುವಳಿಕೆಯಿಂದ ತನ್ನ ಮಕ್ಕಳಿಗೆ ಏನ್ ಒಳ್ಳೇದಾಗಿದೆ, ತನ್ನ ಕುಟುಂಬಕ್ಕೆ ಏನ್ ಒಳ್ಳೇದಾಗಿದೆ ಅಂತ ಅದರ ಪರಿಚಯ ಮಾಡ್ತಾ ಇದ್ದ ವೇದಿಕೆಗಳನ್ನ, ಅರಿವು ಜಾಗೃತಿ ಮೂಡಿಸುವಂತ ವೇದಿಕೆಯನ್ನ ಮಾಡಿ ಅವರಿಗೆ ಅದರ ಬಗ್ಗೆ ಸದ್ಭಾವನೆ ಬರಬೇಕು. ಏನಿದೆ ಕಾರ್ಯಕ್ರಮ ಅಂದ್ರೆ ಅದು ಅರ್ಥ ಆಗ್ಬೇಕು. ಅವ್ರು ಏನೋ ಯೋಜನೆಗಳನ್ನ ತಂದು, ಖಂಡಿತ ರೈಲ್ವೆ ಮಂತ್ರಿಗಳಿದ್ದಾಗ, ಕಾರ್ಮಿಕ ಮಂತ್ರಿಗಳಿದ್ದಾಗ, ಆಹಾರ ಕೃಷಿ ಸಚಿವರಾಗಿದ್ದಾಗ ಎಷ್ಟೋ ಯೋಜನೆಗಳನ್ನ ತಂದಿದ್ದಾರೆ, ಸುಧಾರಣೆಗಳನ್ನ ತಂದಿದ್ದಾರೆ. ಇಡೀ ದೇಶದ ಅಭಿವೃದ್ಧಿಗೆ ತನ್ನ ಪಾತ್ರ ಏನು, ತನ್ನನ್ನು ಹೇಗೆ ಮುಡುಪಾಗಿ ಇಟ್ಕೋಬಹುದು ಅನ್ನುವಂಥ ಚಿಂತನೆಯಲ್ಲಿ ಬದುಕಿದ್ದಾರೆ. ಸಮಾಜಮುಖಿಯಾಗಿ ದೇಶನ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಇಡೀ ದೇಶದಲ್ಲಿ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಾಗ ಹೇಗೆ ನನ್ನ ಸ್ಥಾನನ ನಾನು ಹೇಗೆ ಕಾಪಾಡ್ಕೊಳ್ಳೋದು ಅನ್ನುವಂಥ ರಾಜಕಾರಣಿಗಳು ಇರುವಂತ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಅವರು ದೇಶ ಕಟ್ಟುವಂಥದ್ರಲ್ಲಿ ಸಂಘಟನೆಯಲ್ಲೂ ಕೂಡ ದೇಶಕ್ಕೆ ಶಕ್ತಿಯಾಗಿ ಇಡೀ ದೇಶ ಯಾವತ್ತಾದ್ರೂ ನಿಮ್ಗೆ ರೇಷನ್ ಎಲ್ಲ ಹೆಂಗ್ ಸಿಗ್ತಾ ಇದೆ, ಏನ್ ಕಾರಣ ತಿಳ್ಕೊಳ್ಳಿ. ಇವಾಗೆಲ್ಲ ಪ್ರತಿಯೊಂದು BPL ಕಾರ್ಡ್ ಇದ್ರೆ ಬಡವ್ರ ಮನೆಗೆ ಫ್ರೀಯಾಗಿ ಏನಕ್ಕೆ ರೇಷನ್ ಕೊಡ್ತಾರೆ ಅಂತ ಸತ್ಯ ತಿಳ್ಕೊಳ್ಳಿ. ಏನ್ ಸುಧಾರಣೆಗಳು ಅವತ್ತಂದ್ರು. ದೇಶ ಹಿಂಗೆ ಇತ್ತ ಸ್ವತಂತ್ರ ಬಂದಾಗ ಏನೆಲ್ಲ ಕಷ್ಟದ ದಿನಗಳನ್ನ ಎದುರಿಸಿದೆ ನಿಮ್ಮ ಅಜ್ಜಿ ತಾತನ ಕೇಳಿ. ಅವಾಗ ಅವ್ರ ಚಿಂತನೆ, ನಮ್ಮ ನಾಯಕರ, ಧೀಮಂತ ನಾಯಕರ ಕೊಡುಗೆ ಇರಲ್ಲ, ನಾವು ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಮಾಡಬೇಕು. ನಮ್ಮ ಮನೆಯಲ್ಲೂ ಕಷ್ಟ ಇರುತ್ತೆ, ಅದನ್ನ ಈ ವೇದಿಕೆ ಕಷ್ಟ ಮಾಡ್ಕೋಬಾರ್ದು. ನಿಮ್ಮಲ್ಲೂ ಏನೋ ನೋವಿರುತ್ತೆ, ಅದು ಈ ವೇದಿಕೆ ಕಾರ್ಯಕ್ರಮಕ್ಕೆ ಒಂದು ಘನತೆ ಇರುತ್ತೆ, ಅದನ್ನ ಕಳೆಯುವಂತ ಕಾರ್ಯಕ್ರಮ ಆಗಬಾರ್ದು. ಬರುವಂತ ದಿನಗಳಲ್ಲಿ ನನ್ನ ತಪ್ಪನ್ನ ನೀವು ತಿದ್ದಿ ನಿಮ್ಮ ಕಾರ್ಯಕ್ರಮಗಳನ್ನ ಇನ್ನೂ ಗೌರವವಾಗಿ ಅರ್ಥಪೂರ್ಣವಾಗಿ ಮಾಡೋಣ ಅಂತ ಹೇಳ್ತಾ, ಪ್ರತಿ ಕಾರ್ಯಕ್ರಮಕ್ಕೆ ಬಂದಾಗ ನೀವು ದೇವಸ್ಥಾನಕ್ಕೆ ಹೋದಾಗ, ಚರ್ಚ್ಗೆ ಹೋದಾಗ ಹಿಂಗೆ ಹೋಗ್ತೀರಾ ಕೋಪ ಮಾಡ್ಕೊಂಡು, ದೇವ್ರು ನನ್ನನ್ನು ಕರೀಲಿಲ್ಲ, ಚರ್ಚಲ್ಲಿ ಫಾದರ್ ನನ್ನನ್ನು ಕರೀಲಿಲ್ಲ ಫೋನ್ ಮಾಡಿ ಅಂತ ಹೋಗ್ತೀರಾ. ನೀವು ಎಷ್ಟು ಖುಷಿಯಾಗಿ ರೆಡಿ ಆಗ್ತೀರಾ ಸಂಡೇ ಬರೋ ಅಷ್ಟರಲ್ಲಿ, ಭಾನುವಾರ ಆಗೋ ಅಷ್ಟರಲ್ಲಿ ಏನು ನಿಮ್ ಸಡಗರನೇ ಬೇರೆ. ಈಗೂ ಹಾಗೆ ಇರ್ತೀವಿ. ಇವರೆಲ್ಲ ದೇಶದ ಆಸ್ತಿ, ಇವರೆಲ್ಲ ನಮ್ಮನೆಗೋ ನಿಮ್ಮನೆಗೋ ಆಸ್ತಿ ಅಸ್ಪೃಶ್ಯರು ಕೂಡ ದೇಶಕ್ಕೆ ಆಸ್ತಿ ಅನ್ನೋದನ್ನ ಅವರು ಉದಾಹರಣೆ ಆಗಿ ಅವರ ಜೀವನನ ಆ ರೀತಿ ನಡೆದು ಬದುಕಿದ್ದಾರೆ. ಇವರೆಲ್ಲ ಅಂಬೇಡ್ಕರ್ ಅವರ ಸಮಕಾಲೀನರು, ಗಾಂಧೀಜಿ ಜೊತೆ ಒಡನಾಟ ಇಟ್ಕೊಂಡು ದೇಶನ ಯಾವ್ದಾದ್ರು ಇಷ್ಟು ದೇಶಗಳು ಇವತ್ತು ನೀವು ಇನ್ನೂ ಒಂದು ಸತ್ಯ ತಿಳ್ಕೊಳ್ಳಿ, ಬೇರೆ ದೇಶಗಳು ಉತ್ತಮವಾಗಿರುವಂತ ದೇಶಗಳು ಯುದ್ಧ ಮಾಡ್ತಾ ಇದೆ. ಆದ್ರೆ ನಮ್ಮ ದೇಶ ಯುದ್ಧ ಮಾಡಲಿಲ್ಲ. ಯಾವ ರೀತಿ ಯುದ್ಧ ಮಾಡಿದ್ವಿ ನಾವು? ಯುದ್ಧ ಮಾಡಿದ್ವಿ ಎಷ್ಟೋ ಕಾಲ ಸ್ವತಂತ್ರಕ್ಕೋಸ್ಕರ, ಒಂದು ಪ್ರಾಣನೂ ತೆಗೀದೆ, ಬಲಿ ಕೊಡದೆ ಯುದ್ಧ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಅಂತ ವಿಚಾರವಂತರು, ಬುದ್ಧಿ ಇರುವಂತವರು, ಶಾಂತಿ ಪ್ರಿಯರು, ನಮ್ಮ ಹತ್ರ ವೆಪನ್ ಏನಿತ್ತು? ನಾನ್ ವೈಲೆನ್ಸೇ ವೆಪನ್ಸ್. ನಾವು ಒಬ್ಬನ ಗನ್ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ನಾವು ಗೆಲ್ಲಿಲ್ಲ ಬೇರೆ ದೇಶನಲ್ಲಿ, ಬ್ರಿಟಿಷರ್ಸ್ನ ನಾವು ಗೆದ್ದಿದ್ದೇ ಪ್ರೀತಿಯಿಂದ, ಶಾಂತಿಯಿಂದ, ತಾಳ್ಮೆಯಿಂದ ನಾವೆಲ್ಲಾನು ಗೆದ್ದಿರೋದು, ಹೌದಲ್ವಾ? ಇವಾಗ ನೀವು ನ್ಯೂಸ್ ಹಾಕಿದ್ರೆ ನೋಡ್ತೀರಾ, ಹೌದಲ್ವಾ? ಅರಬ್ ಕಂಟ್ರೀಸ್ ಏನಾಗ್ತಿದೆ, ಇರಾನ್ ಏನಾಗ್ತಿದೆ, ಇಸ್ರೇಲ್ ಏನಾಗ್ತಾ ಇದೆ, US ಯುನೈಟೆಡ್ ಸ್ಟೇಟ್ಸ್ ಅಂತ, ಆ ದೇಶದಲ್ಲಿ ಯಾಕೆ ಯುದ್ಧ ಆಗ್ತಾ ಇದೆ? ಆದ್ರೆ ನಾವಂತ ಆಲೋಚನೆಗಳಲ್ಲಿ ನಾವು ಯಾವತ್ತೂ ಇಲ್ಲ. ಅವತ್ತೂ ಕೂಡ ಇದೇ ಸ್ವತಂತ್ರ ಪೂರ್ವ ಹೋಗಿ ಸ್ವತಂತ್ರ ನಂತರ ಹೋಗಿ ನಾವು ಯಾವ ತರ ನಮ್ಮ ಆಲೋಚನೆ ಇದೆ ಯೋಚನೆ ಮಾಡ್ತೀವಿ. ನಮ್ಮ ದೇಶದಲ್ಲಿರುವ ಬಡವರನ್ನ, ಕಾರ್ಮಿಕರನ್ನ, ಕಷ್ಟದಲ್ಲಿರೋನ್ನ ಸಂಕಷ್ಟಕ್ಕೆ ತಳ್ಳೋ ಆಲೋಚನೆಗಳೇ ನಮ್ಗೆ ಅವತ್ತು ಬಂದಿಲ್ಲ, ಇವತ್ತು ಬಂದಿಲ್ಲ, ಹೌದಾ ಇಲ್ವಾ? ಈ ತರ ನಮ್ಮನ್ನು ತಿಳಿವಳಿಕೆ
ಓಕೆ నువ్వు పాడుతా ఉండప్ప ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಊರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಊರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಕಟ್ಟೆಯ ಮ್ಯಾಲೊಂದು ಹತ್ತಿಯ ಗಿಡ ನೆಟ್ಟ